ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳ ಪಾದಯಾತ್ರೆ, ರಸ್ತೆ ತಡೆ ಮೂಲಕ ಪ್ರತಿಭಟನೆ. ಕಂಪ್ಲಿಯ ಪಾಲಿಟೆಕ್ನಿಕ್ ಕಾಲೇಜಿಗೆ ಬಸ್ ನಿಲುಗಡೆ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಎಬಿವಿಪಿ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಪಾದಯಾತ್ರೆ ಹಾಗೂ ರಸ್ತೆ ತಡೆ ಮಾಡಿ ಪ್ರತಿಭಟಿಸಿದ್ದಾರೆ. ವಿದ್ಯಾರ್ಥಿಗಳು ಡಿಪ್ಲೊಮಾ ಕಾಲೇಜಿನಿಂದ ಆರಂಭಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಹೊಸ ಬಸ್ ನಿಲ್ದಾಣದವರೆಗೆ ಪಾದಯಾತ್ರೆ ಮಾಡಿದ್ದಾರೆ. ಬಳಿಕ ಹೊಸ ಬಸ್ ನಿಲ್ದಾಣದ ಬಳಿ ಕೆಲ ಹೊತ್ತು ರಸ್ತೆ ತಡೆ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಮಾತನಾಡಿ, ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸುಮಾರು 400 ರಿಂದ 450 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು, ಬಸ್ ಸೌಲಭ್ಯ ಇಲ್ಲದ ಕಾರಣ ದಿನನಿತ್ಯ ಸಂಚಾರದಲ್ಲಿ ತೀವ್ರ ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ದೂರಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಭಾಗಗಳಿಂದ ಬರುವ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ ಅಂತ ತಿಳಿಸಿದರು. ನಂತರ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ತಕ್ಷಣವೇ ಪಾಲಿಟೆಕ್ನಿಕ್ ಕಾಲೇಜು ಬಳಿ ನಿಯಮಿತ ಬಸ್ ನಿಲುಗಡೆ ಕಲ್ಪಿಸುವಂತೆ ಆಗ್ರಹ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ಶೀಘ್ರವೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸರ್, ದಿನ ನಮ್ಮ ಕಾಲೇಜ್ ಹತ್ರ ಬಸ್ ಸ್ಟಾಪ್ ಮಾಡಲ್ಲ ಸರ್. ಅದರಿಂದಾಗಿ ನಾವು ಇಂಟರ್ನಲ್ಲಿ ಏನನ್ನ ಬಸ್ ಸ್ಟಾಪ್ ಮಾಡಲ್ಲ ಸರ್. ದಿನ 4 ರಿಂದ 5 ಕಿಲೋಮೀಟರ್ ನಾವು ಸೋಮಲಾಪುರ, ದರೋಜಿ, ಮೆಟ್ರಿ ಆ ಕಡೆಯಿಂದ ಬರ್ತೀವಿ ಸರ್. ಎಷ್ಟು ದಿನದಿಂದ ಪ್ರಾಬ್ಲಮ್ ಆಗ್ತಿದೆ? ಇದು ಮೊದಲಿಂದ ಹಾಗೆ ಇದೆ ಸರ್. ನಾವು 3 ಇಯರ್ಸ್ ಆಯ್ತು ಸರ್ ಕಾಲೇಜಿಗೆ ಬಂದು, ಅವಾಗಿಂದನೂ ಪ್ರಾಬ್ಲಮ್ ಇದೆ ಸರ್. ಮುಂಚೆ ಹೇಳ್ತಿದ್ದಾರೆ ಬಸ್ ಇದೆಲ್ಲ, ಬಸ್ ಹೋಗ್ಬೋದಲ್ಲ ಸರ್. ಕಾಲೇಜ್ ಬಸ್ ಬರುತ್ತಂತ ಹೇಳ್ತಾರೆ ಸರ್. 4 ಗಾಡಿ ಬರುತ್ತೆ. ನನಗೆ ಕಾಲೇಜ್ ಬಿಡೋದೆ 4:30 ಸರ್. ನಾವು ಹೊರಗೆ ಬರೋ ಅಷ್ಟರಲ್ಲಿ ಕಾಲೇಜ್ ಬಸ್ ಬಂದಿದೆ ಸರ್. 8:00ವರೆಗೆ ನಾವು ಇನ್ನ ಬಸ್ ಸ್ಟ್ಯಾಂಡಲ್ಲೇ ಇರ್ತೀವಿ. ಬರ್ಬೇಕಂದ್ರೆ ಬರುತ್ತೆ ಸರ್, ಇಲ್ಲಾಂದ್ರೆ ಅದು ಯಾರು ಯೂಸೇ ಮಾಡ್ಕೊಳಲ್ಲ ಸರ್. ಅದರಿಂದ ನಾವು ಇಷ್ಟು ದಿನ ಏನು ಮಾಡಿದ್ರಿ? ಮೊನ್ನೆ ತಹಸೀಲ್ದಾರ್ ಬಂದು ಮನವಿ ಪತ್ರ ಸಲ್ಲಿಕೆ ಮಾಡಿ ಸರ್. ಮನವಿ ಪತ್ರ ತಹಸೀಲ್ದಾರ್ ಅವ್ರಿಗೆ ಆದ್ರೂ ಏನು ಎಲ್ರಿಗೂ ಸಾಕಾಗಿದೆ ಸರ್. ರಿಕ್ವೆಸ್ಟ್ ಅಪ್ ಹಾಕಿದ್ರು, ಒಬ್ಬರು ಕೇಳಿದ್ರೆ ಸರ್ ರಿಕ್ವೆಸ್ಟ್ ಅಪ್ ಐತಿ ಕೇಳಿದ್ರೆ ಕೊಡಲ್ಲ ಅಂತ ಎಲ್ಲರೂ ಇಲ್ಲಿ ಬಸ್ ಬಿಡೋದು ಆ ಬಸ್ ನಾವು ಬಿಡೋದ್ರ ಅವರೇ ಗೊತ್ತಿಲ್ಲ. ಸಾಯಂಕಾಲ ಅಂತೂ ಅದು ಯಾವಾಗ ಬರೋದು ಒಂದು ಸಲ ಹತ್ತೋಗಿಲ್ಲ. ಬಿಟ್ಟಾರ ಅಂತ ಎಷ್ಟು ದಿನದಿಂದ ತೊಂದರೆ ಐತೆ? ನಾವು ಕಾಲೇಜ್ ಬರಲ್ಲ ಅನ್ಸತ್ತೆ, ಬಸ್ಸೇ ಆಗ್ತಿಲ್ಲ ಕಾಲೇಜ್ ಹೋಗೋದು. ಎಷ್ಟು 1 ವರ್ಷ ಆಗ್ತದೆ ಬಂದು ಒಂದ್ಸತ್ರ ಕಾಲೇಜಿಗೆ ಬಸ್ನಾಗ ಹೋಗಿಲ್ಲ. ಇಲ್ಲಿಗೆ ಲಾಸ್ಟ್ ಇಲ್ಲಿ ಬಿಟ್ಟು ಮುಂದಕ್ಕೆ ಬಸ್ನಾಗ 3 ಕಿಲೋಮೀಟರ್ ಅಡ್ಕಂತ ಹೋಗ್ಬೇಕಾಗುತ್ತೆ. ಈಗ MLA ಆಗಲಿ ತಹಸೀಲ್ದಾರ ಮನವಿ ಕೊಟ್ಟಿದ್ದಾರೆ ಬೇಡ, ಅವ್ರಿಗೆ ಕೊಟ್ಟ ರಿಕ್ವೆಸ್ಟ್ ಅಪ್ ಕೇಳೋದನ್ನು ಒಬ್ಬರು ಕೊಡೋದು. ನಾವು ಕೊಡಲ್ಲ ಅನ್ನಕತ್ರೆ ಬಸ್ಸುಗಳು ಅಲ್ಲಿ ಸ್ಟಾಪ್ ಮಾಡ್ತಿಲ್ಲ. ರಿಕ್ವೆಸ್ಟ್ ಅಪ್ ಅನ್ನಕತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೊಡೋದು. ಒಬ್ಬರಾಗ್ರಿ ಇಬ್ಬರಾಗ್ರಿ ನಡೀತಾರೆ. 10 ಮಂದಿ ಬಂದು ಕೇಳಕತ್ತಿದ್ರು ಯಾವನು ಕೊಡೋದು. ಈಗ ನಿಮ್ಮ ಮೊತ್ತ ಏನೈತಿ? ಈಗ ಅದೇ ಅಣ್ಣ, ಬಸ್ ನಿಂದಿರ್ಸ್ಬೇಕಣ್ಣ. ಹೋಗಿ ಪಾಸಿಂಗ್ ಗಾಡಿ ನಿಂದಿರ್ಸ್ಬೇಕು, ಸಪ್ರೇಟ್ ಬೇಕಾಗಿಲ್ಲ. ಹೋಗೋ ಗಾಡಿ ನಿಂದಿಸಿದ್ರೆ ಸಾಕು ನಮಗೆ ಅಷ್ಟೇ. ಅದೇ ಎಲ್ಲ ಗಾಡಿ ನಿಂದಿರ್ಸ್ಬೇಕಣ್ಣ. ಎಲ್ಲ ಬಸ್ ಹೊಸದು ಹೋಗೋ ಬಸ್ ಎಲ್ಲ ಬಸ್ ನಿಂದಿರ್ಸ್ಬೇಕು. ಪ್ರತಿಯೊಂದು ಬಸ್ ಒಂದಲ್ಲ, ಸಪ್ರೇಟ್ ಬಸ್ ಬೇಕಾಗಿಲ್ಲ ನಮಗೆ. ಈಗ ಬಸ್ಗಳು ಏನು ಔಟ್ ಆಫ್ ಡಿವಿಷನ್, ಹೊಸಪೇಟೆ ಡಿವಿಷನ್ ಎಲ್ಲ ಗಾಡಿಗಳು ಸ್ಟಾಪ್ ಕೊಡೋಕೆ ಪರ್ಮಿಷನ್ ಕೊಡ್ತೀವಿ. ವಿದ್ಯಾರ್ಥಿ ಬೇಡಿಕೆ ಈಡೇರಿಸ್ತೀರಾ? ಈಡೇರಿಸಿ. ಎಷ್ಟು ದಿನದಲ್ಲಿ ಈಡೇರಿಸ್ತೀರಾ? ಈಗ ನಾವು ಇವತ್ತಿನ ಜನ ಹೇಳ್ತೀವಿ, ಸ್ಟಾಪ್ ಕೊಡೋಕೆ ಹೇಳ್ತೀವಿ. ಅಲ್ಲ ಸರ್, ಇದು ಕಂಟಿನ್ಯೂ ಇರುತ್ತಾ? ಕೇವಲ ಒಂದು 3 ತಿಂಗಳು 6 ತಿಂಗಳು ಮಾಡಿ ಮತ್ತೆ ಕೈ ಬಿಡ್ತೀರಾ? ಒಂದ್ಸಲ ಕೊಟ್ಟ ಮೇಲೆ ಅದು ಕಂಟಿನ್ಯೂ ಇದ್ದಂಗೆ. ಈಗಾಗಲೇ 2-3 ವರ್ಷದಿಂದ ಮನವಿ ಸಲ್ಲಿಸ್ತಾನೆ ಬಂದಿದ್ದಾರೆ ವಿದ್ಯಾರ್ಥಿಗಳು. ಒಂದ್ಸಲ ಯಾವಾಗ ಆರ್ಡರ್ ಬಂದೇ ಅದು ಕಂಟಿನ್ಯೂ ಇದ್ದಂಗೆ ಅದು. ಸರ್, ಒಂದ್ಸಲ ನಿಮಗೆ ಮನವಿ ಸಲ್ಲಿಸಿದ್ರು, ಒಂದು ವಾರ ಬೇಳೆ ಕೊಟ್ರಿ, ಅದೇ ರಾಗ ಅದೇ ಹಾಡು ಆಯ್ತು. ವಿದ್ಯಾರ್ಥಿಗಳು ಜೀವ ಹಿಂಡ್ತಾ ಇದ್ದಾರೆ. KSRTC ಇಡೀ ಶಾಪ ಆಗ್ತಿದ್ರು ವಿದ್ಯಾರ್ಥಿಗಳು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಗಾಡಿ ಲೋಡ್ ಆದಾಗ ಒಂದು ಗಾಡಿ ಏನಾದ್ರು ಹೆಚ್ಚು ಕಮ್ಮಿ ಪಾಸ್ ಆಗಿರ್ಬೋದು. ಆದ್ರೆ ಅಲ್ಲಿ ಸ್ಟಾಪ್ ಕೊಡೋದು ಕೂಡ ನೀವು ನಿಂದಿರ್ಸ್ಬೇಕಂದ್ರೆ ಅದಕ್ಕೆ ಬರ್ಬೋದ್ರಿ. ಅವ್ರು ನಿಂದಿರ್ಸಿ ಯಾಕೆ ನಿಂದಿಸಲ್ಲಪ್ಪ, ಯಾಕೆ ಕೊಡಲ್ಲ ಅಂತ ಕೇಳಿ ನಿಂತು ಕೇಳಿ ವಿಚಾರ ಮಾಡಿ ಅಲ್ಲಮ್ಮ. ಅದನ್ನೇ ಅವ್ರು ಒಂದ್ಸಲ ಪಾಸ್ ಆಗಿರ್ತಾರಲ್ಲ, ನೀವು ಕೂಡ ಒಂದು ನಿಮಿಷ ನಾನು ಹೇಳಕ್ ಕೇಳಿ. ಇವತ್ತು ಬೆಳಗ್ಗೆನೆ ನಾನೇ ಕಾಲೇಜ್ ಮುಂದೆ ನಿಂತು ಬಸ್ಸಿಗೆ ಕೈ ಮಾಡಿದೆ. ಯಾವ ರೀತಿ ಅಂದ್ರೆ ಜಸ್ಟ್ ಕ್ಲೋಸ್, ನನ್ನ ಕಾಲ್ ಮೇಲೆ ಏರಿಸ್ತಾ ಇದ್ರು ಬಸ್ಸು. ಆ ರೀತಿ ಪ್ರವರ್ತನೆ ಇದೆ ಚಾಲಕರಿಂದ. ಈ ರೀತಿ ಆದ್ರೆ ವಿದ್ಯಾರ್ಥಿಗಳಿಗೆ ಏನಾದ್ರೂ ಆದ್ರೆ ಯಾರು ಹೊಣೆ? ಈಗ ವಿದ್ಯಾರ್ಥಿಗಳು ಬಸ್ ನಿಲ್ಲಿಸ್ತಾ ಇಲ್ಲ, ಆಮೇಲೆ ಯಾರು ಲಿಫ್ಟ್ ಕೇಳ್ಕೊಂಡ್ ಬಂದ್ರು, ಯಾರಾದ್ರೂ ಲಿಫ್ಟ್ ಕೇಳ್ಕೊಂಡ್ ಬಂದಾಗ ಯಾವ್ದೋ ಗತಿಗೆಟ್ಟು ಆಕ್ಸಿಡೆಂಟ್ ಆಯ್ತು. ವಿದ್ಯಾರ್ಥಿ ಅವ್ರ ಮನೆಯಲ್ಲಿ ಅವರೇ ದಾರಿದೀಪ ಆಗಿರ್ತಾರೆ. ವಿದ್ಯಾರ್ಥಿಗೆ ಏನಾದ್ರು ಆದ್ರೆ ಯಾರು ಹೊಣೆ? ಏನು ಸರ್, ಇದಕ್ಕೇನು ಹೇಳ್ತೀರಿ? ಆಕ್ಷನ್ ನೆಕ್ಸ್ಟ್ ಏನು ತೊಗೊಂತೀರಿ? ಇಲ್ಲ ತಗೊಂತೀವಿ ನೋಡಿ ಸರ್, ಆಕ್ಷನ್ ತಗೊಂತೀವಿ ಸರ್. ನೀವು ಸ್ಪಷ್ಟವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬೇಕು ಸರ್, ಯಾವ ರೀತಿ ಆಕ್ಷನ್ ತಗೋತಾ ಇದ್ದೀರಿ. ನಮಗೆ ಬಸ್ ಯಾವಾಗಿಂದ ನಿಂದಿರುತ್ತೆ. ಈಗ ಇವತ್ತಿನ ಸರ್ ನಮ್ಮ ಸಾಹೇಬ್ರು ಕೂಡ ಸ್ವಲ್ಪ ಗಟ್ಟಿಗೆ ಹೇಳ್ರಿ, ರೆಕಾರ್ಡ್ ಆಗಬೇಕು. ಗಟ್ಟಿಗಳು ಜೋರಾಗಿ ಇವತ್ತಿನ ಸ್ಟಾಪ್ ಕೊಡಕ್ಕೆ ವಿದ್ಯಾರ್ಥಿಗಳೇ ಸೈಲೆಂಟ್. ಇವತ್ತಿನ ಸ್ಟಾಪ್ ಕೊಡಕ್ಕೆ ನಾವು ಹೇಳ್ತಿದ್ದೇವೆ. ಪ್ರತಿ ಬಸ್ಸಿಗೆ ಒಂದು ತಾವು ಸೂಚನೆ ಕೊಡ್ತಾವು ಸರ್. ಯಾವ ಬಸ್ ನಿಲ್ಲಿಸ್ತಾರೆ ಸರ್ ಅಲ್ಲಿ? ಪ್ರತಿ ಸರ್ ಬಸ್ ಅಂದ್ರೆ ಈಗ ಡಿವಿಷನ್ ಅದ ರೀ. ಕೊಪ್ಪಳ ಡಿವಿಷನ್ ಅಲ್ಲ, ಕೊಪ್ಪಳ ಇದು ಸರಿ ಸರ್. ಹೊಸಪೇಟೆ ಡಿವಿಷನ್, ಗುಲ್ಬರ್ಗ ಡಿವಿಷನ್, ರಾಯಚೂರು ಡಿವಿಷನ್, ಹಾಂ ಸರ್. ಈ ಡಿವಿಷನ್ ಗಾಡಿಗೆಲ್ಲ
ಹೇಳ್ಬೇಕಾಗತ್ತೆ ಒಂದ್ 2 ವರ್ಷ ಟೈಮ್ ತಂತದ್ರಿ ಈ ಬರೋ ಬಸ್ಗಳಿಗೆಲ್ಲ ನಾವು ಹೇಳ್ಕೊಂಡು ಬರ್ತಕ್ಕಂಥ ಬಸ್ಗಳು ಹೇಳಿ ಆಮೇಲೆ ಈ ವಿಷಯನ ಮತ್ತೆ ನಮ್ಮ ಬಳ್ಳಾರಿ ಡಿವಿಷನ್ಗೆ ಹೇಳ್ಬೇಕ್ರಿ ಮತ್ತೆ ಅವ್ರು ಗುಲ್ಬರ್ಗದವರು ನಮಗೆ ಆರ್ಡರ್ ಕೊಡ್ಬೇಕು ಅವ್ರಿಗೆ